ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ಕೊಳತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಏನಂತ ನಿಮ್ಗೆ ತಮ್ಮಲ್ಲೇ ನೋಡಿದ ಮ್ಯಾಗ ಗೊತ್ತಾಗಿರ್ತೈತಿ. ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದಂತಹ ತಾಲಿಪಟ್ಟು ಮಾಡತ್ತೇನೆ ನೋಡಿರಿ. ಯಾವ ರೀತಿ ಮಾಡ್ಕೊತೀನಿ ತೋರಿಸ್ಕೊಡ್ತೀನಿ, ಬರ್ರಿ ನೋಡೋಣ. ನೋಡಿರಿ, ಬೆಳ್ಳುಳ್ಳಿ ತೊಗೊಂಡೇನಿ ರೀ, 2 ಮೆಣಸಿನ್ಕಾಯಿ ತೊಗೊಂಡೇನೆ, 2 ಸಣ್ಣಂಗಿ ರುಬ್ಕೊಂಡು ಬರ್ತೇನೆ ನೋಡಿರಿ. ಈಗ 2 ರುಬ್ಬಿದ್ದೇನೆ ರೀ. ಈಗ ಈ ಬಟ್ಲೆ ಎರಡು ಬಟ್ಲಾಗಷ್ಟು ಜೋಳದ ಹಿಟ್ಟು ತೊಗೋತೇನೆ ರೀ. ಗೋಧಿ ಇಷ್ಟು ತೊಗೋತೇನೆ ರೀ, ಅರ್ಧ ತೊಗೊಂಡೇನೆ ನೋಡಿರಿ. ಪೂರ ಏನು ತೊಗೊಂಡಿಲ್ಲ, ಅರ್ಧ ತೊಗೊಂಡೇನು. ಕಡಲೆ ಹಿಟ್ಟು ಒಂದು ಸ್ವಲ್ಪ, ಜೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊತೇನೆ ನೋಡಿರಿ ಅದ್ರಾಗ. ನೆಕ್ಸ್ಟ್ ಎಳ್ಳು ಒಂದು ಸ್ವಲ್ಪ ಹಾಕ್ಕೊತೇನೆ ರೀ. ಅರಿಶಿನ ಪುಡಿ ಒಂದು ಸ್ವಲ್ಪ ಅದ್ರಾಗ ಆ್ಯಡ್ ಮಾಡೋದ್ರಿ. ನೆಕ್ಸ್ಟ್ ಈಗ ಚಿಲ್ಲಿ ಪೌಡ್ರ್ ನೋಡಿರಿ. ಚಿಲ್ಲಿ ಪೌಡ್ರ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಂಗೆ ಇದು ಪೇಸ್ಟ್ ಮಾಡ್ಕೊಂಡೀನಿ ನೋಡಿರಿ, ಅದನ್ನ ಇದ್ರಾಗ ಆ್ಯಡ್ ಮಾಡತ್ತೇನೆ ನೋಡಿರಿ. ಈಗ ಇದು ಘಮ ಬರೋ ಸಲುವಾಗಿ ಇದು ಅಜ್ವಾನ ಇರ್ತೈತಲ್ಲ ರೀ, ಅದನ್ನ ಕೈಲಿ ತಿಕ್ಕಿ ಹಾಕಬೇಕು ರೀ, ಅದ್ರ ಘಮ ಬರ್ತೈತ್ರಿ ಅದ್ರಾಗ. ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ನೆಕ್ಸ್ಟ್ ಇದ್ರಾಗ ನಮಗೆ ಎಷ್ಟು ಬೇಕಷ್ಟು ಈರುಳ್ಳಿ ಆ್ಯಡ್ ಮಾಡಿದ್ರಿ ಅದ್ರಾಗ. ನಾ ಎಷ್ಟು ತೊಗೊಂಡೇನೆ ನೋಡಿರಿ, 2 ಈರುಳ್ಳಿ ತೊಗೊಂಡೇನಿ ರೀ. ಕರಿಬೇವು ಸಣ್ಣಂಗೆ ಕಟ್ ಮಾಡಿ ಹಾಕೊಂಡೇನಿ ರೀ. ಇಲ್ಲಿ ನಾವೊಂದು ಕೊತ್ತಂಬರಿ ಹಾಕಿಲ್ಲ ರೀ, ಸ್ಕಿಪ್ ಮಾಡಿದ್ದೇನೆ ರೀ. ನಿಮಗೆ ಬೇಕಾದ್ರೆ ಹಾಕೋರಿ. ನೀರು ಹಾಕಿ ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಗಟ್ಟಿ ನಾದ್ಕೋದ್ರಿ. ಯಾಕಂದ್ರೆ ನಾವು ಈರುಳ್ಳಿ ಹಾಕಿದೇವಲ್ಲ ರೀ ಅದ್ರಾಗ, ಅದು ನೀರು ಬಿಡ್ತೈತ್ರಿ. ಗಟ್ಟಿ ಅದನ್ನು ಕಲಿಸಿಬಿಟ್ಟು ಒಂದು 10-15 ನಿಮಿಷ ಇಡೋದ್ರಿ. ಇಟ್ಟು ನೆಕ್ಸ್ಟ್ ಮಾಡೋದು ನೋಡಿರಿ. ನಮ್ಮ ಮನ್ಯಾಗ ನಾ ಹಿಂಗೆ ಮಾಡ್ಕೋತೇನೆ ರೀ. ನಿಮ್ಮ ಮನ್ಯಾಗ ಹೆಂಗೆ ಮಾಡ್ತೀರಿ? ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ರೀ. ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋತೇನೆ ನೋಡಿರಿ. 10-15 ನಿಮಿಷ ನಾದಿ ಇಡ್ತೇನೆ. ನೆಕ್ಸ್ಟ್ ಅದನ್ನು ಲಟ್ಟಿಸಿ ಮಾಡಿ ತೋರಿಸ್ತೇನೆ ನೋಡಿರಿ. ಈಗ ಲಟ್ಸಿದ್ದೇನೆ ನೋಡಿರಿ. ಇದನ್ನು ಈ ಬಟ್ಲ ತೊಗೊಂಡು ರೌಂಡ್ ಶೇಪಾಗಿ ಕಟ್ ಮಾಡ್ಕೋತೇನೆ ನೋಡಿರಿ. ರೌಂಡ್ ಶೇಪಾಗಿ ಬರ್ತಾವಲ್ಲ ರೀ, ಅದಕ್ಕೆ ಇದು ಬಟ್ಲ ತೊಗೊಂಡೇನೆ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಹಂಗೆ. ಈಗ ಎಣ್ಣೆ ಕಾದೈತೆ ನೋಡಿರಿ, ಅದ್ರಾಗ ಹುರ್ಕೊಳತ್ತೇನೆ ನೋಡಿರಿ.